ಒಂದು ಕನ್ನಡ ಪದವನ್ನು ಎರಡಕ್ಕೆ ಡಿವೈಡ್ ಮಾಡಿ ಹೇಳ್ತಾ ಇದ್ದೀರಾ. ಒಂದು ಪೂಜೆ, ಒಂದು ಆರಾಧನೆ ಅಂತ. ಆರಾಧನೆ ಅಂದ್ರೂ ಪೂಜೆನೇ, ಪೂಜೆ ಅಂದ್ರೂ ಆರಾಧನೆ. ಸತ್ತವರು ದೇವರಾಗಿದ್ದರೆ ಮಕ್ಕಳು ಕುಟುಂಬ ಯಾಕೆ ಕಷ್ಟ ಬೀಳಬೇಕಿತ್ತು? ಒಂದು ಫಸ್ಟ್ ತಿಳ್ಕೊಳ್ಳಿ ನೀವು. ಸತ್ತವರು ದೇವರಾಗಿದ್ದರೆ ಮಕ್ಕಳಿಗೆ ಕುಟುಂಬಕ್ಕೆ ಕಷ್ಟ ಯಾಕೆ? ಹೌದು. ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ ನೀವು ಪೂಜೆನ? ಮೊದಲನೇ ದಟ್ಟ ದರಿದ್ರ ಯಾವುದು ನಿಮಗೆ ಅಂದರೆ ಇವತ್ತೊಂದಲ್ಲ, ನಿಮ್ಮಪ್ಪನೂ ಅದನ್ನೇ ಮಾಡಿರೋದು, ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಹೌದು ಹೌದು ಅಂತಿರಲ್ಲಪ್ಪ. ದುಡ್ಡೆಲ್ಲಿ ಬರ್ತದೆ? ದುಡ್ಡಲ್ಲ, ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಹುಟ್ಟಿರೋದೇ ನೀವು ಭಾನುವಾರ, ಅನುರಾಧ ನಕ್ಷತ್ರ ಭಾನುವಾರ ಹುಟ್ಟಿದ್ರೆ ಮೃತ್ಯು ಯೋಗ. ಅಂದರೆ ನಾಳೆಗೇನು ಸಾಯಂಕಾಲಕ್ಕೇನು, ಬೆಳಗ್ಗೆಗೇನು ಸಾಯಂಕಾಲ, ಹಿಂಗೆ ಬದುಕಬೇಕು, ನಿಮ್ಗೇನು ಸಿಕ್ಕಲ್ಲ. ಟೋಟಲಿ ಲಾಟ್ರಿ. ಇದನ್ನು ಈ ಕೆಟ್ಟ ಅಭ್ಯಾಸ ಬಿಟ್ಟರೆ, ಸತ್ತವ್ರ ಫೋಟೋ ಪೂಜೆ ಮಾಡೋ ಕೆಟ್ಟ ಅಭ್ಯಾಸ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ. ಯಾಕೆಂದರೆ ಜನ್ಮ ಕೊಟ್ಟ ತಂದೆಗೆ ಏನು ಮಾಡಬೇಕು ಅಂತ ತಿಳ್ಕೊಳ್ದೆ ಫೋಟೋ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀರಲ್ಲ, ಅವ್ರು ಮತ್ತೆ ಭೂಮಿಯಲ್ಲಿ ಹುಟ್ಟೋದು ಬೇಡವಾ? ಅದಕ್ಕೆ ನಿಮ್ಮನ್ನು ಜನ್ಮ ಕೊಟ್ಟು ಹೋಗಿದ್ದವರು ಪೂಜೆ ಮಾಡುವಂತ. ಊಟ ಹಾಕ್ಬೇಕಾ, ಪೂಜೆ ಮಾಡಬೇಕಾ ಸತ್ತವ್ರಿಗೆ? ಫೋಟೋ ಹಾಕ್ಬೇಕಷ್ಟೇ, ಪೂಜೆ ಮಾಡಬಾರ್ದು. ಈಗಾರು ಜ್ಞಾನೋದಯ ಆಯ್ತಲ್ಲ. ಮೊದಲು ಕರ್ಮಾನುಸಾರವನ್ನು, ನಿಮಗೆ ಜನ್ಮ ಕೊಟ್ಟವರನ್ನು ಮೊದಲು ಸರಿಯಾದ ರೀತಿಯಲ್ಲಿ, ನಿಮ್ಮ ಅಮ್ಮನಿಗೆ ಯಾಕೆ ಕಣ್ಣು ದೃಷ್ಟಿ ಕಮ್ಮಿ ಅಂದರೆ ಇದೆಲ್ಲವೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ನಿಮ್ಮ ತಾಯಿಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ. ಹೌದು. ಇದೆಲ್ಲ ಏನಕ್ಕೆ ಅಂದರೆ ಅವರಪ್ಪನ ಮನೆಯದು ಆಸ್ತಿ ಅದು. ಅವರು ಅದನ್ನು ಮಾಡಿಲ್ಲ, ಅವರು ಹಂಗೇನೆ ನಿಮ್ಮ ಥರನೇ ಅವರು ಪೂಜೆ ಮಾಡೋದೆ, ನೀವು ಪೂಜೆ ಮಾಡ್ತಾ ಇದ್ದೀರಾ. ಅದಕ್ಕೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸದಾ ಪ್ರಾಪ್ತಿ ಆಗ್ತಾ ಇರುತ್ತೆ. ಸತ್ತವರ ಫೋಟೋವನ್ನು ಮನೆಯಲ್ಲಿ ಇಟ್ಟವರಿಗೆ, ಪೂಜೆ ಮಾಡಿದವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಪಕ್ಕ ಗ್ಯಾರಂಟಿ. ಮತ್ತು ಎರಡನೇದು, ಜೀವನದಲ್ಲಿ ನೆಮ್ಮದಿ, ಖುಷಿ, ಅಭಿವೃದ್ಧಿ ಯಾವ ಕಾರಣಕ್ಕೂ ಸಿಗಲ್ಲ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಪುಷ್ಯ ನಕ್ಷತ್ರ ನಿಮ್ಮ ತಂಗಿ ಹುಟ್ಟಿದಲ್ಲ, ಆ ಹುಟ್ಟಿದಾಗಲೇ ನಿಮ್ಮದು ಪಿಕ್ಚರ್ ಅಕೌಂಟು ಸೀಸ್ ಆಯಿತು, ಅಲ್ಲೂ ತಿಳ್ಕೊಳ್ಳಿಲ್ಲ. ನೀವು ಹುಟ್ಟಿದ ನಕ್ಷತ್ರ ಭಾನುವಾರ ಏನಕ್ಕೆ ಕೊಟ್ಟಿರಿ ಅದೂ ತಿಳ್ಕೊಳ್ಳಿಲ್ಲ. ಮದುವೆನೂ ಮಾಡಿ ಕಳಿಸ್ಬಿಟ್ರಿ, ಅಲ್ಲಲ್ಲೇ ಪ್ಯಾಚ್ ಹಾಕ್ಕೊಂಡ್ರಿ. ಅವ್ರಿಗೂ ನೆಮ್ಮದಿ ಇರಲ್ಲ, ನಿಮಗೂ ನೆಮ್ಮದಿ ಇರಲ್ಲ. ಯಾಕೆ ಅಂದರೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ, ಯಾವ ಕಾರಣಕ್ಕೂ ಆಗಲ್ಲ. ನಿಮ್ಮ ಕುಟುಂಬ ಯಾವ ಕಾರಣಕ್ಕೂ ಯೋಚನೆಯಲ್ಲೇ ಮುಳುಗಬೇಕು ಅಂದರೆ ನೀವು ಹುಟ್ಟಿರ್ತಕ್ಕಂಥ ಅನುರಾಧ ನಕ್ಷತ್ರ ಪ್ಲಸ್ ನಿಮ್ಮ ತಂಗಿ ಪುಷ್ಯ ನಕ್ಷತ್ರ ಇವೆರಡನ್ನೂ ಲೆಕ್ಕ ಹಾಕ್ಕೊಂಡ್ರೆ ಎಲ್ಲವೂ ಇದ್ದು ಇಲ್ಲದ ರೀತಿಯಲ್ಲಿ ಬದುಕುವ ಒಂದು ಕುಟುಂಬ ಯಾವುದು ಅಂದರೆ ನಿಮ್ಮದೇ. ಇದಕ್ಕೆ ಶಾಸ್ತ್ರ ಕೇಳೋದು, ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನೂ ಉಪಯೋಗ ಆಗಲ್ಲ. ಸತ್ತವರಿಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ಮಗಳನ್ನು ಮಾಡದೇ ಇರುವ ಕಾರಣ ಹೆಣ್ಣು ಮಕ್ಕಳಿಗೆ ಸಂತಾನದಲ್ಲಿ ಯಾಕೆ ತೊಂದರೆ ಬರುತ್ತೆ? ಅಭಾಷಣ ಆಗೋದು, ನಾಳೆ ಡೆಲಿವರಿ ಅಂತ ಮಗು ಸಾಯೋದು, ಮಕ್ಕಳೇ ಆಗದೇ ಇರೋದು, ಎಷ್ಟೇ ಪ್ರಯತ್ನ ಪಟ್ಟರು ಸಂತಾನ ಇಲ್ಲದೇ ಇರತಕ್ಕಂಥದ್ದು, ಇವೆಲ್ಲವೂ ಹಿರಿಯರಲ್ಲಿ ಕೊಟ್ಟಿರ್ತಕ್ಕಂಥ ದುಃಖದ ಪ್ರಾಯಶ್ಚಿತ್ತ. ವಂಶ ಬೆಳೆಯೋಕ್ಕೆ ಬಿಡಲ್ಲ, ಸಂತಾನ ಅಭಿವೃದ್ಧಿ ಆಗೋಕ್ಕೆ ಬಿಡಲ್ಲ. ಆ ಕಾರಣದಿಂದಾಗಿ ನೀವೇನೂ ತಿಳ್ಕೊಳ್ದೇ ಇದ್ದೀರಾ ಅಂದರೆ ನೀವು ಕೇಳಿದ್ದು ನಿಜಕ್ಕೂ ಈಗ ಖುಷಿ ಆಯ್ತಾ ಬೇಜಾರಾಯ್ತಾ? ತಿಳ್ಕೊಂಡೆ ಅಂತ ಖುಷಿ ಆಯ್ತು. ಅದು ಹೆಂಗ್ ನಡ್ಕೊಬೇಕು ನೀವು ಹೇಳ್ದಂಗೆ ನಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ಒಂದು ಪ್ರಯತ್ನ ಸತತವಾಗಿ ಪ್ರತಿದಿನ ಒಂದು 5 ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ, ಬೆಳಗ್ಗೆ ಸ್ನಾನ ಮಾಡಿ 5 ಗಂಟೆಗೆ ನೀವು ಸ್ನಾನ ಮಾಡಬೇಕು. ನೀವೀಗ ಮಾಡ್ತಾ ಇರೋದು ಸ್ನಾನ ಎಷ್ಟು ಗಂಟೆಗೆ? ನಾನು ಡ್ರೈವರ್ ಸರ್, ನಾನು ಡೈಲಿ ಸ್ನಾನ ಮಾಡೋಕ್ಕೆ ಆಗಲ್ಲ ಒಂದೊಂದು ಸತಿ. ಅದನ್ನೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳಿದ್ದು. ಅನುರಾಧ ನಕ್ಷತ್ರ ಕೊಳಕ ನಕ್ಷತ್ರ, ಕೊಳಕು ನಕ್ಷತ್ರ, ಅದು ಟೈಮೇ ಇರಲ್ಲ. ಯಾವಾಗಲೂ ತಿನ್ನೋದು, ಯಾವಾಗಲೂ ನಕ್ಷತ್ರ ಸ್ನಾನ ಮಾಡೋದು, ಏನೋ ಹೇಳ್ಬಿಡೋದು, ಹಿಂಗೆ ಮ್ಯಾಚಿಂಗ್ ಮಾಡ್ಕೊಂಡು ಬದುಕೋ ನಕ್ಷತ್ರ ಯಾವುದು? ಕೊಳಕ ನಕ್ಷತ್ರ, ಅನುರಾಧ. ಮಾಡೋಕ್ಕೆ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ, ಮನಸ್ಸಾಗಲ್ಲ, ಈ ಥರ ಎಲ್ಲ ಆಗತ್ತೆ. ಫಸ್ಟು ನೀವು ನಿಮ್ಮ ತಂದೆಗೆ ಕರೆಕ್ಟ್ ರೀತಿಯಲ್ಲಿ ಏನು ಮಾಡಬೇಕು ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಇಲ್ಲಿ ಕೂತ್ಕೊಂಡು ನಾನು ಹೇಳೋಕ್ಕಾಗಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ, ನಾನು ತಿಳ್ಕೊಳ್ಳೇಬೇಕು ಅನ್ನೋದಿದ್ದರೆ ಬಂದು ತಿಳ್ಕೊಂಡು ಮುಂದಿನ ದಾರಿಯನ್ನು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ತಂಗಿಗೆ ಯಾಕೆ ಈ ರೀತಿ ಸಮಸ್ಯೆ ಆಯಿತು, ನಿಮಗೆ ಯಾಕೆ ಸಮಸ್ಯೆ ಆಯಿತು, ಏನು ಮಾಡಬೇಕಿತ್ತು, ಏನು ಮಾಡಬೇಕು ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯೋಚನೆ ಮಾಡಬೇಡಿ. 5 ದಿನ ಸತತವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಲೇಬೇಕು. ಬೆಳಗ್ಗೆ 5 ಗಂಟೆಗೆ. ನೀವು ಕೆಲಸಕ್ಕೆ ರಜಾ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ 5 ಸುತ್ತು ಪ್ರದಕ್ಷಿಣೆ ಹಾಕಬೇಕು, ಮನೆಗೆ ಬಂದು ಡ್ಯೂಟಿಗೆ ಹೋಗಿ. ಸೊ ತಪ್ಪದೇ ಮಾಡಬೇಕು. ಒಂದಿನ 5 ಗಂಟೆಗೆ, ಒಂದಿನ 7 ಗಂಟೆಗೆ ಇದ್ದರೆ ಏನು ಮಾಡಬೇಡಿ, ಏನು ಕೇಳಬೇಡಿ, ಪ್ರಯತ್ನವೂ ಮಾಡಬೇಡಿ. ಸೋಮಾರಿತನವನ್ನು ಜಾಸ್ತಿ ಹುಟ್ಟಾಕುವಂಥದ್ದೇ ಅನುರಾಧ ನಕ್ಷತ್ರ. 1 ದಿನ ಮಾಡಿದ್ರೆ 3 ದಿನ ರಜಾ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ.